ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇನ್ಸ್ಟಂಟಾಗಿ ಮಾವಿನಕಾಯಿಯ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಇದು ತುಂಬ ವೈರಲ್ ಆದಂತಹ ರೆಸಿಪಿ. ಇದು ಈ ಥರ ಉಪ್ಪಿನಕಾಯಿ ಹಾಕೋದು. ಹಾಗೆ ಯಾವುದೇ ಮಾವಿನಕಾಯಿ ಕೂಡ ಇದರಲ್ಲಿ ಉಪಯೋಗಿಸ್ಕೊಳ್ಬೋದು. ಒಂದು ಸ್ವಲ್ಪ ಹುಳಿ ಇದ್ದರೆ ತುಂಬ ರುಚಿಯಾಗಿರ್ತದೆ. ಸ್ವಲ್ಪ ಹುಳಿ ಇಲ್ಲ, ತೋತಾಪುರಿ ಮಾವಿನಕಾಯಿ ಆದರೂ ಇದಕ್ಕೆ ನಡೀತದೆ. ಯಾವ ಮಾವಿನಕಾಯಿ ಆದರೂ ತೊಂದರೆ ಇಲ್ಲ. ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇವೆ. ನಾನಿಲ್ಲಿ ಮೊದಲಿಗೆ ಒಂದು ತೋತಾಪುರಿ ಮಾವಿನಕಾಯನ್ನು ತಗೊಂಡದ್ದು. ಇದು ಒಂದು ಮಾವಿನಕಾಯಿ ಇದ್ದರೆ ಸಾಕಾಗ್ತದೆ. ಒಂದು ಮಾವಿನಕಾಯಿ ನಿಮಗೆ ಒಂದು 15-20 ದಿನ ಅಥವಾ ಒಂದು ತಿಂಗಳವರೆಗೆ ಸಹ ಉಪಯೋಗಿಸಲಿಕ್ಕೆ ಸಾಕಾಗ್ತದೆ. ಇದನ್ನು ಎಲ್ಲ ಪಲ್ಪು ಎಲ್ಲವನ್ನು ಕೂಡ ತೆಗೆದು ಗೊರಟು ಮಾತ್ರ ಅದನ್ನು ಸಪ್ರೇಟ್ ಮಾಡಿಕೊಂಡು, ನಂತರ ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಚಾಪರ್ಗೆ ನೋಡಿ ಈ ಥರ ಹಾಕ್ಕೊಳ್ಳಿ. ಚಾಪರ್ಲಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಕೈಯಲ್ಲಿ ಕಟ್ ಮಾಡೋದಲ್ಲ, ಅಥವಾ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ, ನುಣ್ಣಗೆ ಕಡಿಲಿಕ್ಕೆ ಅಂತ ಇಲ್ಲ, ತರಿಬೇಕಿದು ಪಲ್ಸ್ ಮೋಡಲ್ಲಿ ತಿರುಗಿಸ್ಕೊಳ್ಬೋದು. ಚಾಪರ್ ಆದರೆ ಬೆಸ್ಟ್. ಈ ಥರ ನೋಡಿ ಚಾಪರಲ್ಲಿ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ಸಣ್ಣಗಾಗ್ತದೆ ಅಷ್ಟು ಸಣ್ಣಗೆ ಅದನ್ನು ಚಾಪ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ದೊಡ್ಡ ಆದರೆ ಸಾಕು. ಇಷ್ಟು ದೊಡ್ಡ ಇರಲಿ. ಇದೀಗ ಇಷ್ಟು ದೊಡ್ಡ ಇದ್ದರೆ ಹದ ಆಗ್ತದೆ ಇದು. ಇದನ್ನು ಈಗ ಎಲ್ಲವನ್ನು ಕೂಡ ಒಂದು ಬೌಲಿಗೆ ಹಾಕ್ಕೊಳ್ಳುವ. ಒಂದೇ ಬೌಲಿಗೆ ಹಾಕ್ಕೊಳ್ಳಿ ಎಲ್ಲವನ್ನು ಕೂಡ. ಯಾಕೆಂದರೆ ನಮಗೆ ಒಂದು ಸ್ವಲ್ಪ ದೊಡ್ಡ ಬೌಲ್ ಅಂತಾದರೆ ನಮಗೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ಅದಕ್ಕೆ ಬೇಕಾದ ಮಸಾಲೆ ತಗೊಳ್ಳುವ. 1 ಟೀ ಸ್ಪೂನಷ್ಟು ಮೆಂತೆ, 2 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನಷ್ಟು ಸೋಂಪು, 1 ಟೀ ಸ್ಪೂನಷ್ಟು ಕಾಳು ಮೆಣಸು, ಹಾಗೆಯೇ ಒಂದು 5 ಟೀ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ಮಸಾಲೆಯನ್ನು ಬೇಡ, ಇವಿಷ್ಟೇ ಸಾಕಾಗ್ತದೆ. ಹಾಗೆಯೇ ಇದನ್ನು ಪರಿಮಳ ಬರುವವರೆಗೆ ಸಣ್ಣ ಉರಿಯಲ್ಲಿ ಹುರಿಯಿರಿ. ತುಂಬ ದೊಡ್ಡ ಉರಿಯಲ್ಲಿ ಹುರಿದ್ರೆ ಒಂದೊಂದು ಥರ ಇರುವ ಕಾರಣ ಅದು ಸರಿಯಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲೇ ಸಾಸಿವೆ ಸಿಡಿಯವರೆಗೆ ಫ್ರೈ ಮಾಡಿದರೆ ಮಸಾಲೆ ರೆಡಿ ಆಗ್ತದೆ. ಈಗ ನೋಡಿ ನಾನೊಂದು ಸಣ್ಣ ಟ್ವಿಸ್ಟ್ ಕೊಡ್ತಾ ಇದ್ದೇನೆ. ಇದಕ್ಕೆ ಬ್ಯಾಡಗಿ 5 ಬ್ಯಾಡಗಿ ಮೆಣಸನ್ನು ಈ ಥರ ನೋಡಿ ಸ್ಮೋಕಿ ಮಾಡಿ ಹಾಕ್ತಾ ಇದ್ದೇನೆ. ಇದು ಅದಕ್ಕೊಂದು ಹೊಸ ಟೇಸ್ಟ್ ಕೊಡ್ತದೆ, ಹಾಗೆಯೇ ಒಳ್ಳೆ ಪರಿಮಳ ಕೂಡ ಕೊಡ್ತದೆ. ಇದನ್ನು ನೀವು ಬಾಣಲೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಬೋದು. ಉಳಿದ ಸಾಮಗ್ರಿಗಳನ್ನು ಫ್ರೈ ಮಾಡಿದ ಹಾಗೆ ಬಾಣಲೆಯಲ್ಲಿ ಅದನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಳ್ಬೋದು. ಕೈಯಲ್ಲಿ ಆಗೋದಿಲ್ಲ ಅಂತಾದರೆ ಈ ಥರ ನೋಡಿ ಹಪ್ಪಳ ನಾವು ಹುರಿದು ತೆಗಿತೇವಲ್ವ, ಅದನ್ನು ಉಪಯೋಗಿಸಿ ಈ ಥರ ಸುಲಭವಾಗಿ ಮಾಡಿಕೊಳ್ಬೋದು. ಈ ಥರ ಮಾಡೋದ್ರಿಂದಾಗಿ ಬಾಣಲೆಯಲ್ಲಿ ಹುರಿದೋದಕ್ಕಿಂತ ಸಹ ಒಳ್ಳೆ ಸ್ಮೋಕಿ ಸ್ಮೆಲ್ ಬರ್ತದೆ. ಈ ಥರ ಇಷ್ಟ ಇಲ್ಲ ಅಂತ ಹೇಳುವವರು ಅಥವಾ ಈ ಥರ ಮಾಡಲಿಕ್ಕೆ ಹೆದರಿಕೆ ಆಗ್ತದೆ ಅಂತ ಹೇಳುವವರು ನೀವು ಡೈರೆಕ್ಟ್ ಬಾಣಲೆಯಲ್ಲೇ ಫ್ರೈ ಮಾಡಿ ಹಾಕ್ಕೊಳ್ಳಿ. ಇದನ್ನು ಈಗ ಮಿಕ್ಸರ್ ಜಾರಿಗೆ, ಇವೆಲ್ಲ ಹುರಿದಂಥ ಸಾಮಗ್ರಿಗಳನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಎಲ್ಲವನ್ನು ಕೂಡ ತರಿಯಾಗಿ ಹುಡಿ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಒಂದು 5-6 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಬೇಕು. ಈ ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆ ಚೆನ್ನಾಗಿರ್ತದೆ, ಹಾಗಾಗಿ ಅದನ್ನೇ ಉಪಯೋಗಿಸ್ಕೊಳ್ಬೇಕು. 1 ಟೀ ಸ್ಪೂನಷ್ಟು ಅರಶಿನ. ಖಾರಕ್ಕೆ ನಾನು ಆಲ್ರೆಡಿ 5 ಮೆಣಸು ತೆಗೊಂಡಿದ್ದೇನೆ, ಹಾಗಾಗಿ ಒಂದು 3-4 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಇಂಗು. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಈಗ ನಾವು ಉಪ್ಪು ಇಷ್ಟರವರೆಗೆ ಹಾಕಲಿಲ್ಲ ಎಲ್ಲಿ ಕೂಡ. ರುಚಿಗೆ ಬೇಕಾದಷ್ಟು ಉಪ್ಪು, ಆಲ್ಮೋಸ್ಟ್ 3 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೆ ನಾನು. ಒಂದು ಮಾವಿನಕಾಯಿಗೆ 3 ಟೀ ಸ್ಪೂನಷ್ಟು. ಆಮೇಲೆ ನೀವು ಸಾಸಿವೆ ಎಣ್ಣೆಯನ್ನು ಸ್ಮೋಕಿ ಮಾಡಿಕೊಂಡು ಚೆನ್ನಾಗಿ ಹೊಗೆ ಬರುವಾಗಿರಬೇಕದು. ಮಾಡಿದ ನಂತರ ಅದನ್ನು ಮಾವಿನಕಾಯಿ ಮೇಲೆ ಹಾಕ್ಕೊಂಡು ನೀವು ಪುಡಿ ಮಾಡಿದಂತಹ ಮಸಾಲೆಯನ್ನು ಕೂಡ ಸೇರಿಸಿದರೆ 10 ನಿಮಿಷದ ಒಳಗೆ ನಿಮಗೆ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗ್ತದೆ. ಇದು ಹಾಕಿ ಒಂದು ಅರ್ಧ ಗಂಟೆ ಒಳಗೆ ನಿಮಗೆ ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ಇಲ್ಲಿ ನೀವು ಇನ್ನೊಂದು ಬೆಳ್ಳುಳ್ಳಿ ಇಷ್ಟಪಡುವವರು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡಿ ಕೂಡ ಹಾಕಿಕೊಳ್ಬೋದು. ನಾನು ಬೆಳ್ಳುಳ್ಳಿ ಹಾಕಲಿಲ್ಲ, ಎಲ್ಲದಕ್ಕೆ ಸಹ ಬೆಳ್ಳುಳ್ಳಿ ಹಾಕಿದರೆ ಅದು ರುಚಿ ಆಗೋದಿಲ್ಲ. ಹಾಗಾಗಿ ಹೊಸ ಫ್ಲೇವರಿಗೋಸ್ಕರ ಇದನ್ನು ಬೆಳ್ಳುಳ್ಳಿ ಹಾಕದೇ ಸಿಂಪಲಾಗಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಮಾವಿನಕಾಯಿಯನ್ನು ಹುರಿಲಿಲ್ಲ, ಫ್ರೈ ಮಾಡಲಿಲ್ಲ, ಎಂತ ಮಾಡಲಿಲ್ಲ, ಹಸಿಯಾಗಿಯೇ ಇರೋದು. ಹಾಗೆ ಉಪ್ಪು ಹಾಕಿ ನೆನೆಲಿಕ್ಕೆ ಕೂಡ ಹಾಕಲಿಲ್ಲ ನಾವೆಲ್ಲ ಹಾಕುವಾಗೆ. ನೋಡಿ ನಮ್ಮ ರುಚಿಯಾದ ಇನ್ಸ್ಟೆಂಟಾದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಇದಕ್ಕೆ 10 ನಿಮಿಷಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಮಾಡಲಿಕ್ಕೆ. ಇಷ್ಟೆಲ್ಲ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಅಂದರೆ 10-15 ನಿಮಿಷ ಸಾಕಾಗ್ತದೆ. ಇನ್ಸ್ಟೆಂಟಾಗಿ ಇದನ್ನು ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.